ಪಶ್ಚಿಮ ಘಟ್ಟಗಳ ಮೌನ ಸಾಕ್ಷಿಯಾಗಿ ಅರಬ್ಬಿ ಸಮುದ್ರದ ಶಾಂತ ಅಲೆಯಂಚಿನಲ್ಲಿ ಒಂದು ಸುಂದರ ಕ್ಷೇತ್ರವಿದೆ. ಅದು ಸತ್ಯದ ದಿವ್ಯಾರಾಧನೆ ಮತ್ತು ಇತಿಹಾಸದ ರಹಸ್ಯಗಳನ್ನು ತನ್ನ ಗರ್ಭಗುಡಿಯಲ್ಲಿ ಬಚ್ಚಿಟ್ಟುಕೊಂಡಿದೆ. ಈ ಭೂಭಾಗದಲ್ಲಿ ಭಕ್ತಿ ಮತ್ತು ವಾಸ್ತುಶಿಲ್ಪದ ಒಂದು ಸಮ್ಮಿಲನವೇ ಪಡು ತಿರುಪತಿ ಖ್ಯಾತಿಯ ಕಾರ್ಕಳ ಶ್ರೀ ವೆಂಕಟರಮಣ ದೇವಸ್ಥಾನ. ಉಡುಪಿಯಿಂದ ಸುಮಾರು 38 ಕಿಲೋಮೀಟರ್ ದೂರದಲ್ಲಿದೆ. ಕಾರ್ಕಳ ನಗರದ ಕೇಂದ್ರದಿಂದ ಕೇವಲ 800 ಮೀಟರ್ ಅಂತರದಲ್ಲಿದೆ. ಭಕ್ತರಿಗೆ ಮುಕ್ತಿ ಮಾರ್ಗವನ್ನು ತೋರಿಸುವ ಈ ದೇವಸ್ಥಾನ ಸುಮಾರು 550 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿದೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಗೌಡ ಸಾರಸತ್ವ ಬ್ರಾಹ್ಮಣ ಸಮುದಾಯದ ಸಾಂಸ್ಕೃತಿಕ ಪರಂಪರೆಯ ಕೇಂದ್ರ ಬಿಂದುವಾಗಿದೆ, ಅವರ ನಂಬಿಕೆಯ ಸಂಕೇತವಾಗಿದೆ. ಈ ಕ್ಷೇತ್ರವನ್ನು ಪಡು ತಿರುಪತಿ ಎಂದು ಏಕೆ ಕರೆಯುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಈ ದೇವಾಲಯದ ಆಚರಣೆಗಳು ಮತ್ತು ಪೂಜಾ ವಿಧಿಗಳು ಸುಪ್ರಸಿದ್ಧ ತಿರುಮಲ ದೇವಸ್ಥಾನದ ಸಂಪ್ರದಾಯಗಳನ್ನು ಹೋಲುತ್ತವೆ. ಇಲ್ಲಿನ ಪ್ರತಿಯೊಂದು ಪೂಜಾ ಕ್ರಮ, ಇಲ್ಲಿ ನಡೆಯುವ ಪ್ರತಿ ಉತ್ಸವ ತಿರುಪತಿಯ ವೈಭವವನ್ನು ಪಶ್ಚಿಮ ಕರಾವಳಿಯಲ್ಲಿ ಪ್ರತಿಧ್ವನಿಸುತ್ತದೆ. ಭಕ್ತರು ಇಲ್ಲಿ ಸಮರ್ಪಿಸುವ ಪ್ರಾರ್ಥನೆಗಳು ದೈವಿಕ ಆಶೀರ್ವಾದವನ್ನು, ಇಷ್ಟಾರ್ಥ ಸಿದ್ಧಿಯನ್ನು ತರುತ್ತವೆ ಎಂಬುದು ಅಚಲ ನಂಬಿಕೆಯಾಗಿದೆ. ನಾವು ಈ ದಿವ್ಯ ಸನ್ನಿಧಾನದ 3 ಪ್ರಮುಖ ಮುಖಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯಲಿದ್ದೇವೆ. ಮೊದಲನೆಯದಾಗಿ, ಗೋವಾದಿಂದ ಹೊರಟ ವಲಸೆ ಮತ್ತು ದೈವಿಕ ಸಂಘರ್ಷದ ಕಥೆ, ಅಂದರೆ ಸ್ಥಳ ಪುರಾಣ. ಎರಡನೆಯದಾಗಿ, 4 ದಶಕಗಳ ಕಾಲ ಸ್ಥಗಿತಗೊಂಡ ಜೀರ್ಣೋದ್ಧಾರದ ಹಿಂದಿನ ಮೌನ ಇತಿಹಾಸ ಮತ್ತು ವಾಸ್ತುಶಿಲ್ಪದ ನಿಗೂಢತೆ. ಕೊನೆಯದಾಗಿ, ಈ ಕ್ಷೇತ್ರವನ್ನು ಶಾಶ್ವತವಾಗಿ ಜೀವಂತವಾಗಿರಿಸಿರುವ ಕಲಾತೀತ ಪೂಜಾ ವಿಧಿ ಮತ್ತು ಮಹೋತ್ಸವಗಳ ಗಾಂಭೀರ್ಯ. ಈ ಪಯಣವು ಕೇವಲ ಇತಿಹಾಸದ ಓದಾಗದೆ ಅಚಲ ಭಕ್ತಿಯ ದಿವ್ಯ ರಹಸ್ಯದ ಆಳಕ್ಕೆ ಇಳಿದಂತಾಗುತ್ತದೆ. ಈ ದೇವಾಲಯದ ಸ್ಥಳ ಪುರಾಣವನ್ನು ನೋಡುವುದಾದರೆ, ಸುಮಾರು 15ನೇ ಶತಮಾನದ ಆಸುಪಾಸಿನಲ್ಲಿ ಗೌಡ ಸಾರಸತ್ವ ಬ್ರಾಹ್ಮಣ ಸಮುದಾಯವು ಗೋವಾ ಪ್ರದೇಶದಲ್ಲಿ ಎದುರಿಸಿದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಘರ್ಷವು ಈ ಕ್ಷೇತ್ರದ ಅಸ್ತಿತ್ವಕ್ಕೆ ಮೂಲ ಕಾರಣವಾಯಿತು. ಪೋರ್ಚುಗೀಸರ ಧಾರ್ಮಿಕ ದೌರ್ಜನ್ಯಗಳು ಮಿತಿಮೀರಿದಾಗ ಸಮುದಾಯವು ತಮ್ಮ ಮೂಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯನ್ನು ಉಳಿಸಿಕೊಳ್ಳಲು ನಿರ್ಧರಿಸಿತು. ಅವರು ತಮ್ಮ ಆರಾಧ್ಯ ದೇವತೆಗಳ ವಿಗ್ರಹಗಳು ಮತ್ತು ದೈನಂದಿನ ಗೃಹ ಉಪಯೋಗಿ ವಸ್ತುಗಳನ್ನು ಹೊತ್ತುಕೊಂಡು ಸುರಕ್ಷಿತ ನೆಲೆಗಳನ್ನು ಹುಡುಕುತ್ತಾ ಕರ್ನಾಟಕ ಮತ್ತು ಕೇರಳದ ಕರಾವಳಿ ಪ್ರದೇಶಗಳಿಗೆ ವಲಸೆ ಬಂದರು. ಈ ಮಹಾ ವಲಸೆಯು ಕೇವಲ ಸ್ಥಳ ಬದಲಾವಣೆಯಾಗಿರಲಿಲ್ಲ, ಅದು ನಂಬಿಕೆಯ ಅಗ್ನಿಪರೀಕ್ಷೆಯಾಗಿತ್ತು. ಇದೇ ಸಂದರ್ಭದಲ್ಲಿ ವಿಶಿಷ್ಟ ಗೋತ್ರದ ಗೌಡ ಸಾರಸತ್ವ ಬ್ರಾಹ್ಮಣರಾದ ಸೋಮಶರ್ಮ ಅವರು ಶ್ರೀ ವೆಂಕಟರಮಣ ದೇವರ ವಿಗ್ರಹದೊಂದಿಗೆ ಕಾರ್ಕಳಕ್ಕೆ ಆಗಮಿಸಿದರು. ಇಲ್ಲಿ ಅವರಿಗೆ ಸೋಹಿರಿ ಪ್ರಭು ಕುಟುಂಬದವರು ಆಶ್ರಯ ನೀಡಿದರು. ಆ ದಿನಗಳಲ್ಲಿ ಕಾರ್ಕಳದ ಸಮೀಪ ಯಾವುದೇ ವೈಷ್ಣವ ದೇವಾಲಯಗಳು ಇರಲಿಲ್ಲ. ಗೋವಾದ ಸಮೀಪದಲ್ಲಿದ್ದ ಏಕೈಕ ವೈಷ್ಣವ ದೇವಾಲಯವೆಂದರೆ ತಿರುಪತಿ ಶ್ರೀ ವೆಂಕಟೇಶ್ವರ ದೇವಾಲಯ ಮಾತ್ರ. ಹೀಗಾಗಿ ಪ್ರಭು ಮತ್ತು ಶರ್ಮಾ ಕುಟುಂಬಗಳು ಸೇರಿ ಸ್ಥಳೀಯ ಸಮುದಾಯದ ಪ್ರೋತ್ಸಾಹ ಮತ್ತು ಬೆಂಬಲದೊಂದಿಗೆ ಇಲ್ಲಿಯೇ ಒಂದು ದೇವಾಲಯವನ್ನು ನಿರ್ಮಿಸಲು ನಿಶ್ಚಯಿಸಿದರು. ಕಾರ್ಕಳ ಪ್ರದೇಶಕ್ಕೆ ವಲಸೆ ಬಂದ ಗೌಡ ಸಾರಸತ್ವ ಬ್ರಾಹ್ಮಣರಿಗೆ ಆ ಸಮಯದಲ್ಲಿ ಆಳುತ್ತಿದ್ದ ಜೈನ ಭೈರರಸ ಒಡೆಯರ್ ರಾಜವಂಶದವರಿಂದ ಅಪಾರ ಸಹಕಾರ ಮತ್ತು ಭೂಮಿ ದೊರೆಯಿತು. ಈ ಜೈನ ಆಡಳಿತಗಾರರು ಸಮುದಾಯ ನೆಮ್ಮದಿಯ ಜೀವನ ನಡೆಸಲು ಮತ್ತು ತಮ್ಮ ಮೂಲ ಕೃಷಿ ವೃತ್ತಿಯನ್ನು ಮುಂದುವರಿಸಲು ಭೂಮಿಯನ್ನು ದಾನ ಮಾಡಿದರು. ಈ ಸಹಿಷ್ಣುತೆಯ ವಾತಾವರಣವು ಪೋರ್ಚುಗೀಸರ ದೌರ್ಜನ್ಯದಿಂದ ನೊಂದಿದ್ದ ಸಮುದಾಯಕ್ಕೆ ಒಂದು ಹೊಸ ಭರವಸೆಯನ್ನು ನೀಡಿತು. 15ನೇ ಶತಮಾನದಲ್ಲಿ ಜೈನ ಒಡೆಯರ್ಗಳು ಆಳುತ್ತಿದ್ದ ಈ ಪ್ರದೇಶದಲ್ಲಿ ಜೋಶಿ, ಪುರಾಣಿಕ ಮತ್ತು ತಂತ್ರಿಗಳಂತಹ ಸಮುದಾಯದ ಪುರೋಹಿತರು ನೆಲೆಸಿದ್ದರು. ದೇವಾಲಯದ ಸ್ಥಾಪನೆಯ ನಿಖರವಾದ ದಿನಾಂಕ ದಾಖಲಾಗಿಲ್ಲವಾದರೂ ಸುಮಾರು 1450 AD ಸುಮಾರಿಗೆ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು ಎಂದು ನಂಬಲಾಗಿದೆ. ಆದರೆ ಲಭ್ಯವಿರುವ ದಾಖಲೆಗಳ ಪ್ರಕಾರ ದೇವಾಲಯದ ಪುನರ್ ಪ್ರತಿಷ್ಠಾಪನೆಯು ಕ್ರಿಸ್ತಶಕ 1537ರ ಏಪ್ರಿಲ್ 25ರಂದು ನಡೆಯಿತು. ಈ ಕಾಲಘಟ್ಟವು ದೇವಾಲಯದ ಗರ್ಭಗುಡಿ ನಿರ್ಮಾಣ ಮತ್ತು ನಿರಂತರ ಬೆಳವಣಿಗೆಯನ್ನು ಗುರುತಿಸುತ್ತದೆ. ಜೈನರಿಂದ ದೊರೆತ ಈ ಅಪೂರ್ವ ಸಹಕಾರವು ಮುಂದೆ ಈ ದೇವಾಲಯವು ಎದುರಿಸಬೇಕಾದ ಕರಾಳ ಐತಿಹಾಸಿಕ ವಿಪ್ಲವದ ಸಮಯದಲ್ಲಿ ಭಕ್ತಿಯ ದೀಪವನ್ನು ಆರದಂತೆ ಕಾಯಲು ನೆರವಾಯಿತು. ಕಾರ್ಕಳದ ಶ್ರೀ ವೆಂಕಟರಮಣ ದೇವಾಲಯದಲ್ಲಿ 2 ಪ್ರಮುಖ ವಿಗ್ರಹಗಳಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಅವು ಪೀಠಾಧಿಪತಿ ಶ್ರೀನಿವಾಸ, ಅಂದರೆ ಪಟ್ಟದ ದೇವರು, ಅವರನ್ನು ಚಪ್ಪರ ಶ್ರೀನಿವಾಸ ಎಂದು ಕರೆಯಲಾಗುತ್ತದೆ. ಇನ್ನೊಬ್ಬರು ದೈನಂದಿನ ಉತ್ಸವ ಮೂರ್ತಿ ಶ್ರೀ ವೆಂಕಟರಮಣ ದೇವರು, ಅವರನ್ನು ಭಕ್ತ ವಾತ್ಸಲ ಎಂದು ಕರೆಯಲಾಗುತ್ತದೆ. ಭಕ್ತ ವಾತ್ಸಲನು ಇಲ್ಲಿ ಭಕ್ತಿಪೂರ್ವಕವಾಗಿ
ಮಾಡುವ ಯಾವುದೇ ಪ್ರಾರ್ಥನೆಗಳಿಗೆ ಉತ್ತರಿಸುವ ಮತ್ತು ಇಷ್ಟಾರ್ಥಗಳನ್ನು ಪೂರೈಸುವ ದೇವರೆಂದು ಪ್ರಸಿದ್ಧವಾಗಿದೆ. ಆದರೆ ಈ ಅವಳಿ ದೇವರ ಪೀಠ ಪ್ರತಿಷ್ಠಾಪನೆಯ ಹಿಂದೆ ಒಂದು ಭಯಾನಕ ಘಟನೆ ಅಡಗಿದೆ. ಈ ಎರಡೂ ವಿಗ್ರಹಗಳು ಒಂದೇ ಮೂಲವನ್ನು ಹೊಂದಿದ್ದರೂ ಅವುಗಳ ಪೂಜಾ ಸ್ಥಾನದಲ್ಲಿ ಬದಲಾವಣೆ ಏಕೆ ಆಯಿತು ಎಂಬುದು ಒಂದು ಇತಿಹಾಸದ ಕುತೂಹಲವಾಗಿದೆ. ಭಕ್ತವಾತ್ಸಲನಾದ ಶ್ರೀ ವೆಂಕಟರಮಣನನ್ನು ಮಣ್ಣೊಳಗೆ ಬಚ್ಚಿಟ್ಟು ಆ ಕರಾಳ ರಾತ್ರಿಯ ಕಥೆಯೇನು? ಈ ರಹಸ್ಯದ ಉತ್ತರವು ದೇವಾಲಯದ ಇತಿಹಾಸದ ಅತ್ಯಂತ ಸಂಕಷ್ಟದ ಕಾಲವನ್ನು ಬಿಚ್ಚಿಡುತ್ತದೆ. ಈ ಕಷ್ಟದ ಕಾಲವೇ ಈ ಕ್ಷೇತ್ರಕ್ಕೆ ಪಡುತಿರುಪತಿ ಎಂಬ ದೈವಿಕ ಮುದ್ರೆಯನ್ನು ನೀಡಿತು. ಸುಮಾರು 1500 ADಯಲ್ಲಿ ಈ ದೇವಾಲಯವು ದರೋಡೆಕೋರರ ದಾಳಿಗೆ ಗುರಿಯಾದಾಗ ದೇವಾಲಯದ ಅರ್ಚಕರು ಮತ್ತು ಭಕ್ತರು ದೇವರ ಮೂರ್ತಿಗಳನ್ನು ಹಾಗೂ ಅಮೂಲ್ಯ ವಸ್ತುಗಳನ್ನು ರಕ್ಷಿಸಲು ಒಂದು ತೀವ್ರ ನಿರ್ಧಾರ ಕೈಗೊಂಡರು. ಆಕ್ರಮಣಕಾರರ ಕೈಗೆ ಸಿಗಬಾರದೆಂದು ಮುಖ್ಯ ದೇವರ ವಿಗ್ರಹ ಮತ್ತು ಕೆಲವು ಬೆಲೆಬಾಳುವ ವಸ್ತುಗಳನ್ನು ಮುಲ್ಕಿ ಸಮೀಪದ ಬಾವಿಯೊಂದರಲ್ಲಿ ಅಡಗಿಸಿ ಇಡಲಾಯಿತು. ಪರಿಸ್ಥಿತಿ ಶಾಂತವಾದ ನಂತರ ಭಕ್ತರು ಬಾವಿಗೆ ಇಳಿದು ತಮ್ಮ ಎಲ್ಲ ಬೆಲೆಬಾಳುವ ವಸ್ತುಗಳನ್ನು ಮರಳಿ ಪಡೆದರು. ಆದರೆ ದುರಂತವೇನೆಂದರೆ ದೇವಾಲಯದ ಮುಖ್ಯ ವಿಗ್ರಹ ಮಾತ್ರ ಅಲ್ಲಿಂದ ಮಾಯವಾಗಿತ್ತು. ದೇವಾಲಯದ ಅಸ್ತಿತ್ವದ ಆರಂಭಿಕ ದಿನಗಳಲ್ಲಿ ಎದುರಾದ ವಿಗ್ರಹದ ಕಳವು ಸಮುದಾಯಕ್ಕೆ ಅತೀವ ದುಃಖ ಮತ್ತು ದಿಕ್ಕು ತಪ್ಪಿದ ಭಾವನೆಯನ್ನು ಉಂಟುಮಾಡಿತು. ನಂಬಿಕೆಯನ್ನು ಆಧರಿಸಿ ಕಟ್ಟಿದ ಈ ಹೊಸ ದೇಗುಲದ ಪ್ರಧಾನ ಶಕ್ತಿಯು ನಾಶವಾದಂತೆ ಭಾಸವಾಯಿತು. ಈ ಘಟನೆಯು ಕರಾವಳಿ ಗೌಡ ಸಾರಸತ್ವದ ಬ್ರಾಹ್ಮಣರ ಇತಿಹಾಸದಲ್ಲಿ ಒಂದು ಆಳವಾದ ಗಾಯವಾಗಿ ಉಳಿದುಬಿಟ್ಟಿತು. ಮುಖ್ಯ ವಿಗ್ರಹವನ್ನು ಕಳೆದುಕೊಂಡ ಭಕ್ತರು ತೀವ್ರ ನಿರಾಶೆಗೆ ಒಳಗಾಗಿದ್ದಾಗ ದೈವಿಕ ಹಸ್ತಕ್ಷೇಪವು ನಡೆಯಿತು. ಭಕ್ತರಿಗೆ ಕಂಡ ಒಂದು ಸಾಮೂಹಿಕ ಕನಸಿನಲ್ಲಿ ಅವರಿಗೆ ತಮ್ಮ ಸ್ಥಳಕ್ಕೆ ಮರಳಿದರೆ ಒಬ್ಬ ಸಂತರಿಂದ ಶ್ರೀನಿವಾಸನ ವಿಗ್ರಹವು ದೊರೆಯುತ್ತದೆ ಎಂಬ ಸೂಚನೆ ಸಿಕ್ಕಿತು. ಭಕ್ತರು ಆ ಕನಸನ್ನು ಪಾಲಿಸಿದರು. ದಿವ್ಯ ಯೋಜನೆಯಂತೆ ತಿರುಪತಿಯಿಂದ ಶ್ರೀನಿವಾಸನ ವಿಗ್ರಹವನ್ನು ತಂದಿದ್ದ ಒಬ್ಬ ಬ್ರಾಹ್ಮಣ ಸಂತನು ಕಾರ್ಕಳಕ್ಕೆ ಆಗಮಿಸಿದರು. ಈ ಮೂಲಕ ಭಕ್ತರ ಕನಸು ನನಸಾಯಿತು. ಈ ಹೊಸ ಶ್ರೀನಿವಾಸ ಮೂರ್ತಿಯನ್ನು ದೇವಸ್ಥಾನದಲ್ಲಿ ಪಟ್ಟದ ದೇವರಾಗಿ ಪ್ರತಿಷ್ಠಾಪಿಸಲಾಯಿತು. ಹೀಗೆ ತಿರುಪತಿಯಿಂದ ಬಂದ ಶ್ರೀನಿವಾಸನ ವಿಗ್ರಹವೇ ಇಲ್ಲಿ ಚಪ್ಪರ ಶ್ರೀನಿವಾಸನಾಗಿ ನೆಲೆಸಿತು. ನಂತರ ಉತ್ಸವ ಮೂರ್ತಿಯಾಗಿ ಪೂಜಿಸಲಾಯಿತು. ಈ ಘಟನೆಯು ಶ್ರೀ ಕ್ಷೇತ್ರವು ಸ್ವತಃ ತಿರುಮಲ ವೆಂಕಟೇಶ್ವರನಿಂದ ಅನುಮೋದಿಸಲ್ಪಟ್ಟಿದೆ ಮತ್ತು ಪಶ್ಚಿಮ ಕರಾವಳಿಯ ನಿಜವಾದ ಪಡು ತಿರುಪತಿಯಾಗಿದೆ ಎಂಬುದನ್ನು ದೃಢೀಕರಿಸಿತು. ವಿಗ್ರಹಗಳ ಈ ದೈವಿಕ ವಿನಿಮಯ ಮತ್ತು ಮರುಸ್ಥಾಪನೆಯ ಕಥೆಯೇ ಈ ದೇವಾಲಯದ ರಹಸ್ಯ ಇತಿಹಾಸದ ಬಹುಮುಖ್ಯ ಭಾಗವಾಗಿದೆ. ದೇವಾಲಯದ ಇತಿಹಾಸದಲ್ಲಿ ಅತ್ಯಂತ ನಿಗೂಢವಾದ ಅಧ್ಯಾಯವೆಂದರೆ ಅದರ 18ನೇ ಶತಮಾನದ ಜೀರ್ಣೋದ್ಧಾರ ಪ್ರಕ್ರಿಯೆ. 2015ರಲ್ಲಿ ದೇವಾಲಯದ ಬ್ರಹ್ಮಕಲಶಕ್ಕಾಗಿ ಸಿದ್ಧತೆಗಳು ನಡೆದಾಗ ಹಳೆಯ ವಸ್ತುಗಳನ್ನು ತೆಗೆಯುವಾಗ ಬಟ್ಟೆಯ ಗಂಟಿನಲ್ಲಿ ಅಡಗಿದ್ದ ತಾಳೆಗರಿಗಳ ಬರಹಗಳು ಪತ್ತೆಯಾದವು. ಕನ್ನಡ ಲಿಪಿಯಲ್ಲಿ ಇದ್ದ ಈ ಹಸ್ತಪ್ರತಿಗಳು 1777ರಲ್ಲಿ ಪ್ರಾರಂಭವಾದ ಜೀರ್ಣೋದ್ಧಾರದ ವಿಸ್ತೃತ ವಿವರಗಳನ್ನು ಹೊಂದಿದ್ದವು. ಇತಿಹಾಸ ಕುತೂಹಲಿಗಳನ್ನು ಬೆಚ್ಚಿ ಬೀಳಿಸಿದ ಸತ್ಯವೇನೆಂದರೆ ಆ ದಾಖಲೆಗಳ ಪ್ರಕಾರ ದೇವಾಲಯ ಕಾಮಗಾರಿಯು 1777ರಲ್ಲಿ ಪ್ರಾರಂಭವಾಗಿ 1819ರವರೆಗೂ ಎಂದರೆ ಸುಮಾರು 4 ದಶಕಗಳ ಕಾಲ ನಿಧಾನಗತಿಯಲ್ಲಿ ಸಾಗಿತ್ತು. ಸಾಮಾನ್ಯವಾಗಿ ಯಾವುದೇ ಬ್ರಹ್ಮಕಲಶ ಪ್ರಕ್ರಿಯೆಯು ಇಷ್ಟು ದೀರ್ಘಕಾಲ ನಡೆಯುವುದಿಲ್ಲ. ಬನಾರಸ್ ವಿದ್ವಾಂಸರು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಆಗಿದ್ದ MD ಶಣೈ ಅವರಂತಹ ವಿದ್ವಾಂಸರು ನಡೆಸಿದ ಸಂಶೋಧನೆಯಿಂದ ಈ ದೀರ್ಘ ವಿಳಂಬದ ಕಾರಣ ಬಯಲಾಯಿತು. ಈ ಕಾಲಘಟ್ಟವು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆಯ ಅರಾಜಕತೆ ಮತ್ತು ಮೈಸೂರು ಯುದ್ಧಗಳು ಸಮಯವಾಗಿತ್ತು. ಕರಾವಳಿ ಪ್ರದೇಶವು ಆಗಾಗ ರಾಜಕೀಯ ಸಂಘರ್ಷ, ಆರ್ಥಿಕ ಮುಗ್ಗಟ್ಟು ಮತ್ತು ಸೈನಿಕ ದೌರ್ಜನ್ಯಕ್ಕೆ ಒಳಗಾಗಿತ್ತು. ತಾಳೆ ಗರಿಗಳಲ್ಲಿನ ವಿವರಗಳು ಈ ಸಮಯದಲ್ಲಿ ಸಮುದಾಯವು ಎದುರಿಸಿದ ತೀವ್ರ ಸಂಕಷ್ಟ ಮತ್ತು ಸಂಪನ್ಮೂಲದ ಕೊರತೆಯನ್ನು ಸೂಚಿಸುತ್ತದೆ. ಹೈದರ್ ಮತ್ತು ಟಿಪ್ಪುವಿನ ಅವಧಿಯಲ್ಲಿ ರಾಜಕೀಯ ಬಿಕ್ಕಟ್ಟಿನ ಕರಿ ನೆರಳಿನಡಿ ದೇವಾಲಯದ ಕೆಲಸಗಳು ಹಣ ಮತ್ತು ಕಾರ್ಮಿಕರ ಕೊರತೆಯಿಂದ ಕುಂಠಿತಗೊಂಡಿದ್ದವು. 1819ರ ನಂತರ ಬ್ರಿಟಿಷರ ಆಡಳಿತದಲ್ಲಿ ಸ್ಥಿರತೆ ಬಂದಾಗಲೇ ಜೀರ್ಣೋದ್ಧಾರ ಪೂರ್ಣಗೊಂಡಿತು. ಇದು ಕೇವಲ ಕಟ್ಟಡದ ಜೀರ್ಣೋದ್ಧಾರವಾಗಿರಲಿಲ್ಲ. ಇದು ಒಂದು ಸಮುದಾಯದ ನಂಬಿಕೆ, ರಾಜಕೀಯದ ಕರಿ ನೆರಳಿನಡಿ ನಡೆದ ಹೋರಾಟದ ದೀರ್ಘಕಾಲದ ಮೌನ ಸಾಕ್ಷಿಯಾಗಿದೆ. ಕಾರ್ಕಳದ ವೆಂಕಟರಮಣ ದೇವಾಲಯವು ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯಲ್ಲಿ ಒಂದು ಅದ್ಭುತ ಸಮ್ಮಿಲನವಾಗಿದೆ. ಗೌಡ ಸಾರಸತ್ವ ಬ್ರಾಹ್ಮಣರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರ ಬಿಂದುವಾದ ಈ ದೇವಾಲಯದ ಒಂದು ಪ್ರಮುಖ ಆಕರ್ಷಣೆ ಎಂದರೆ ಗರುಡ ಮಂಟಪ. ಈ ಗರುಡ ಮಂಟಪದಲ್ಲಿ ಮಾಡುವ ಪ್ರಾರ್ಥನೆಗಳು ಖಚಿತವಾಗಿ ಈಡೇರುತ್ತವೆ
ಎಂಬುದು ಭಕ್ತರ ದೃಢ ನಂಬಿಕೆಯಾಗಿದೆ. ಈ ಮಂಟಪದಲ್ಲಿರುವುದು 4 ಕಂಬಗಳು ಶಿಲ್ಪಕಲೆಯ ಪವಾಡಗಳಾಗಿವೆ. ಇವುಗಳನ್ನು ಭಾರತ ಸರ್ಕಾರದ ಮಾಸ್ಟರ್ ಕ್ರಾಫ್ಟ್ ಮ್ಯಾನ್ ಪ್ರಶಸ್ತಿ ವಿಜೇತರಾದ ಅರೆಂಜಾಳ ಗೋಪಾಲ ಶೆಣೈ ಅವರು ಕೆತ್ತಿದ್ದಾರೆ. ಈ ಕಂಬಗಳ ಮೇಲಿನ ಸೂಕ್ಷ್ಮ ಕೆತ್ತನೆಗಳು ಅವುಗಳ ಸೌಂದರ್ಯ ಮತ್ತು ಶಿಲ್ಪಿಯ ಕೌಶಲ್ಯವನ್ನು ಪ್ರದರ್ಶಿಸುತ್ತವೆ. ಕಂಬಗಳ ಮೇಲೆ ಕಲ್ಲುಗಳಿಂದಲೇ ಕೆತ್ತಿದ ಆದರೆ ಯಾವುದೇ ಲೋಹದ ಸರಪಳಿಯಂತೆ ಸುಲಭವಾಗಿ ಚಲಿಸುವ ಸರಪಳಿಗಳನ್ನು ಒಂದು ತಾಂತ್ರಿಕ ಅದ್ಭುತವಾಗಿದೆ. ಇದು ಕೇವಲ ಅಲಂಕಾರಿಕ ಕಂಬಗಳಲ್ಲ. ನಲ್ಲೂರು ಸಮೀಪದ ಒಂದೇ ಕಲ್ಲಿನಿಂದ ಕೆತ್ತಲಾದ ಈ 4 ಕಂಬಗಳಲ್ಲಿ ಪ್ರತಿಯೊಂದು ವಿಭಿನ್ನ ಪೌರಾಣಿಕ ಕಥೆಗಳನ್ನು ಹೇಳುತ್ತವೆ. ಇದಲ್ಲದೆ ಜೇನುಹುಳುಗಳು, ಜಿರಳೆಗಳು ಮತ್ತು ಚಿಟ್ಟೆಗಳಂಥ ಸೂಕ್ಷ್ಮ ಜೀವಿಗಳ ಕೆತ್ತನೆಗಳನ್ನು ಸಹ ಅತಿ ನಿಖರತೆಯಿಂದ ಕೆತ್ತಲಾಗಿದೆ. ಇದು ಶಿಲ್ಪಕಲೆಯ ಸೂಕ್ಷ್ಮತೆ ಮತ್ತು ಕೌಶಲ್ಯದ ದ್ಯೋತಕವಾಗಿದೆ. ಈ ಕಂಬಗಳು ದೇವಾಲಯದ ಇತಿಹಾಸದ ರಹಸ್ಯಗಳನ್ನು ಮೌನವಾಗಿ ಕೆತ್ತನೆಗಳಲ್ಲಿ ಹಿಡಿದಿಟ್ಟಿರುವ ಜೀವಂತ ಸ್ಮಾರಕಗಳಾಗಿವೆ. ಕಾರ್ಕಳದ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆಯುವ ಪೂಜಾ ವಿಧಿಗಳು ಮತ್ತು ಆಚರಣೆಗಳು ತಿರುಮಲ ತಿರುಪತಿಯ ಸಂಪ್ರದಾಯಗಳನ್ನು ಹೋಲುತ್ತವೆ. ಇತಿಹಾಸದಲ್ಲೇ ಇಷ್ಟು ವಿಪ್ಲವ ಎದುರಾದರೂ ನಿತ್ಯ ನೈವೇದ್ಯ ಮತ್ತು ಪೂಜಾ ವಿಧಿಗಳಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕಾಪಾಡಿಕೊಂಡು ಬರಲಾಗಿದೆ. ಈ ದೈನಂದಿನ ವಿಧಿಗಳ ಮೂಲಕವೇ ದೇವರು ತಮ್ಮ ಭಕ್ತರನ್ನು ನಿರಂತರ ಕಾಯುತ್ತಾನೆ ಎಂಬುದು ಈ ಕ್ಷೇತ್ರದ ದಿವ್ಯ ಶಕ್ತಿಯಾಗಿದೆ. ದೇವಾಲಯದ ದೈನಂದಿನ ಪೂಜಾ ಕ್ರಮವು ನಿಖರವಾದ ವೇಳಾಪಟ್ಟಿಯನ್ನು ಅನುಸರಿಸುತ್ತದೆ. ಸುಪ್ರಭಾತ ಒಂದು ವಿಶೇಷವಾದ ಶ್ಲೋಕವಾಗಿದ್ದು ಇದನ್ನು ನಿದ್ರೆಯಿಂದ ಭಗವಂತನನ್ನು ಎಬ್ಬಿಸಲು ಪಠಿಸಲಾಗುತ್ತದೆ. ದ್ವಾರ ಪೂಜೆಯ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಗೆ ಅರ್ಪಿಸಲಾಗುತ್ತದೆ. ನಿರ್ಮಲ ವಿಸರ್ಜನದ ನಂತರ ಸ್ಥಳೀಯ ಆಚರಣೆಯಾದ ಗಂಜಿ ನೈವೇದ್ಯಂ ಅನ್ನು ಅರ್ಪಿಸಲಾಗುತ್ತದೆ. ಇದರಲ್ಲಿ ತುಪ್ಪ, ಎಳ್ಳು ಮತ್ತು ಸಕ್ಕರೆಯ ಮಿಶ್ರಣವಾದ ನವನೀತಂ ಸೇರಿರುತ್ತದೆ. ಬೆಳಗ್ಗೆ 10 ಗಂಟೆಗೆ ಸಾಲಿಗ್ರಾಮಕ್ಕೆ ಪಂಚಾಮೃತ ಅಭಿಷೇಕವನ್ನು ನಡೆಸಲಾಗುತ್ತದೆ. ಇದು ತಿರುಪತಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸಾಲಿಗ್ರಾಮ ಶಿಲಾಮೂರ್ತಿಗೆ ನಡೆಸುವ ಅಭಿಷೇಕಕ್ಕೆ ಸಮನಾಗಿದ್ದು ಇಲ್ಲಿನ ಧಾರ್ಮಿಕ ಸಂಪ್ರದಾಯದ ಮುಖ್ಯಾಂಶವಾಗಿದೆ. ಏಕಾದಶಿ ದಿನದಂದು ಹೊರತುಪಡಿಸಿ ಈ ಅಭಿಷೇಕ ನಿತ್ಯ ನಡೆಯುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹರಿವಾಣ ನೈವೇದ್ಯವನ್ನು ದೊಡ್ಡ ತಾಮ್ರದ ಪಾತ್ರೆಗಳಲ್ಲಿ ಭಗವಂತನಿಗೆ ಅರ್ಪಿಸಲಾಗುತ್ತದೆ. ಈ ನೈವೇದ್ಯ ಮುಗಿದ ನಂತರ ಇದೇ ಅನ್ನದ ಸ್ವಲ್ಪ ಭಾಗವನ್ನು ಪರಿವಾರ ದೇವರುಗಳಾದ ಮುಖ್ಯ ಪ್ರಾಣ, ಗರುಡ, ಲಕ್ಷ್ಮಿ ಮತ್ತು ಗಣಪತಿ ದೇವರುಗಳಿಗೂ ಹಾಗೆಯೇ ಶ್ರೀ ವೀರಮಾರುತಿ ದೇವಾಲಯಕ್ಕೂ ಅರ್ಪಿಸಲಾಗುತ್ತದೆ. ಮಧ್ಯಾಹ್ನ 1 ಗಂಟೆಗೆ ರಾಜೋಪಚಾರ ಪೂಜೆಯನ್ನು ಮಹಾಪೂಜೆಯೊಂದಿಗೆ ನೆರವೇರಿಸಿದ ನಂತರ ದೇವಸ್ಥಾನದ ಬಾಗಿಲುಗಳನ್ನು ದೇವರ ವಿಶ್ರಾಂತಿ ಸೇವೆಗಾಗಿ ಮುಚ್ಚಲಾಗುತ್ತದೆ. ಸಂಜೆ 6 ಗಂಟೆಗೆ ದೀಪಾರಾಧನೆಯೊಂದಿಗೆ ದೇವಾಲಯದ ಬಾಗಿಲುಗಳನ್ನು ಮರುತೆರೆಯುತ್ತಾರೆ. ಈ ಸಮಯದಲ್ಲಿ ದೀವಟಿಗೆ ಸಲಾಂ ಶ್ಲೋಕಂ ಮತ್ತು ವಿಶೇಷ ಶ್ಲೋಕವನ್ನು ಹಾಡಲಾಗುತ್ತದೆ. ನಂತರ 6:30ರಿಂದ 8ರವರೆಗೆ ಸಾಮೂಹಿಕ ಭಜನೆಗಳು ನಡೆಯುತ್ತವೆ. ರಾತ್ರಿ 8 ಗಂಟೆಗೆ ನೈವೇದ್ಯ ಮತ್ತು ಮಂಗಳಾರತಿ ಮುಗಿದ ಬಳಿಕ ರಾತ್ರಿ ಉತ್ಸವ ನಡೆಯುತ್ತದೆ. ಅಮಾವಾಸ್ಯೆ ಮತ್ತು ಏಕಾದಶಿ ದಿನಗಳನ್ನು ಹೊರತುಪಡಿಸಿ ಭಗವಂತನು ನಗರ ಪ್ರದಕ್ಷಿಣೆಗೆ ಹೊರಡುತ್ತಾನೆ. ಉತ್ಸವ ಮುಗಿದ ಬಳಿಕ ದೇವಾಲಯದ ಒಳಗೆ 5 ಪ್ರಮುಖ ಸುತ್ತುಗಳನ್ನು ನಡೆಸಲಾಗುತ್ತದೆ. ಪ್ರತಿಯೊಂದು ಸುತ್ತು ಒಂದು ನಿರ್ದಿಷ್ಟ ಧಾರ್ಮಿಕ ಆಚರಣೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಪಂಚ ಸುತ್ತುಗಳ ನಂತರ ವಸಂತ ಪೂಜೆಯನ್ನು ನಡೆಸಲಾಗುತ್ತದೆ. ಅಲ್ಲಿ ದೇವರಿಗೆ ಉಯ್ಯಾಲೆ ಸೇವೆ ನೀಡಲಾಗುತ್ತದೆ. ಅಂತಿಮವಾಗಿ ಶ್ಲೋಕಗಳ ಪಠಣದೊಂದಿಗೆ ವಿಗ್ರಹಗಳನ್ನು ನಿದ್ರೆಗೆ ಇಡಲಾಗುತ್ತದೆ. ಈ ಅಂತಿಮ ಕಾರ್ಯಕ್ರಮವೇ ಏಕಾಂತ ಸೇವೆ. ರಥೋತ್ಸವದಷ್ಟೇ ಪ್ರಸಿದ್ಧವಾದ ಮತ್ತೊಂದು ಮಹೋತ್ಸವವೆಂದರೆ ಲಕ್ಷದೀಪೋತ್ಸವ. ಇದು ಕಾರ್ತಿಕ ಮಾಸದಲ್ಲಿ 2 ದಿನಗಳ ಕಾಲ ನಡೆಯುತ್ತದೆ. ಚತುರ್ಮಾಸದ ವ್ರತದ ಅಂಗವಾಗಿ ನಡೆಯುವ ವಿಶ್ವರೂಪ ದರ್ಶನವು ಲಕ್ಷ ದೀಪೋತ್ಸವಕ್ಕೆ ಮುನ್ನುಡಿಯಾಗಿದೆ. ಈ ಸಮಯದಲ್ಲಿ ಸಹಸ್ರಾರು ಸಂಖ್ಯೆಯ ದೀಪಗಳನ್ನು ಬೆಳಗಿಸಿ ಭಗವಂತನನ್ನು ಸ್ತುತಿಸಲಾಗುತ್ತದೆ. ಉತ್ಸವದ ದಿನದಂದು ಬೆಳಗ್ಗೆ ಫಲಕಾಣಿಕೆ ಸಮರ್ಪಣೆ ನಡೆದ ನಂತರ ದೇವರ ವನಕ್ಕೆ ಹೊರಡುವ ಕಾರ್ಯಕ್ರಮ ನಡೆಯುತ್ತದೆ. ಮಧ್ಯಾಹ್ನ 2 ಗಂಟೆಗೆ ವನದಲ್ಲಿ ಶ್ರೀ ದೇವರಿಗೆ ಅಭಿಷೇಕ ಮಹಾಪೂಜೆ ನಡೆಯುತ್ತದೆ. ರಾತ್ರಿ 8 ಗಂಟೆಗೆ ಶ್ರೀ ದೇವರ ವನದಿಂದ ಹೊರಟು ಕಾರ್ಕಳದ ರಾಜಬೀದಿಯಲ್ಲಿ ರಾಜಗಂಭೀರ್ಯದಿಂದ ಸಾಗುತ್ತಾರೆ. ಶ್ರೀ ವೆಂಕಟರಮಣ ಮತ್ತು ಶ್ರೀನಿವಾಸ ಈ ಅವಳಿ ದೇವರು ನಾಗಸ್ವರ, ವಾದ್ಯ ಮತ್ತು ಶಂಖಗಳ ಸಮ್ಮಿಲನದಲ್ಲಿ ವಿಜೃಂಭಣೆಯಿಂದ ಮುನ್ನಡೆಯುತ್ತಾರೆ. ಕಾರ್ಕಳದ ಶ್ರೀ ವೆಂಕಟರಮಣ ದೇವಸ್ಥಾನವು ಕೇವಲ ಹಿಂದಿನ ವೈಭವದ ಕುರುಹಾಗಿ ಉಳಿದಿಲ್ಲ. ಇದು ಸಮುದಾಯದ ಪ್ರಗತಿಗೆ ನಿರಂತರವಾಗಿ ಬೆಂಬಲ ನೀಡುವ ಜೀವಂತ ಶಕ್ತಿಯಾಗಿದೆ. ಈ ದೇವಾಲಯವು ಕೇವಲ ಆಧ್ಯಾತ್ಮಿಕ ಕೊಡುಗೆಗಳನ್ನು ಮೀರಿ
ಸಾಮಾಜಿಕ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಗಳನ್ನು ಇರಿಸಿದೆ. ಶತಮಾನದ ಹಿಂದೆ ಮಹಿಳಾ ಶಿಕ್ಷಣಕ್ಕೆ ಪ್ರವರ್ತಕ ಪಾತ್ರ ವಹಿಸಿದ ಈ ದೇವಾಲಯವು ಶ್ರೀ ಭುವನೇಂದ್ರ ಕಾಲೇಜು, ಶ್ರೀ ವೆಂಕಟರಮಣ ಗೋಶಾಲೆ ಟ್ರಸ್ಟ್, ವಾತ್ಸಲ್ಯ ಸೇವಾ ಟ್ರಸ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಂತಹ ಸಂಸ್ಥೆಗಳಿಗೆ ಭೂಮಿಯನ್ನು ಗುತ್ತಿಗೆ ನೀಡುವುದರ ಮೂಲಕ ಸಮಾಜದ ಕಲ್ಯಾಣಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದೆ. ಇತಿಹಾಸದ ದರೋಡೆ, ವಲಸೆ ಮತ್ತು 4 ದಶಕಗಳ ರಾಜಕೀಯ ಸಂಘರ್ಷದ ಮೌನವನ್ನು ಭೇದಿಸಿಕೊಂಡು ನಿಂತಿರುವ ಈ ಕ್ಷೇತ್ರ ಗೌಡ ಸಾರಸತ್ವ ಬ್ರಾಹ್ಮಣ ಸಮುದಾಯದ ಸಾಂಸ್ಕೃತಿಕ ಪರಂಪರೆಯನ್ನು ಜೀವಂತವಾಗಿರಿಸಿದೆ. ಪಡು ತಿರುಪತಿ ಎಂಬ ಹೆಸರು ಕೇವಲ ಒಂದು ಉಪನಾಮವಲ್ಲ, ಅದು ತಿರುಮಲನ ದೈವಿಕ ಅನುಮೋದನೆಯ ಸಂಕೇತವಾಗಿದೆ. ಇಲ್ಲಿ ನಡೆಯುವ ಪ್ರತಿ ಪೂಜೆ, ಇಲ್ಲಿ ಹರಿಯುವ ಪ್ರತಿ ಭಕ್ತಿಯ ಭಾವವು ಭಗವಂತ ಶ್ರೀ ವೆಂಕಟರಮಣನು ಭಕ್ತ ವಾತ್ಸಲನಾಗಿ ನಮ್ಮ ಪ್ರಾರ್ಥನೆಗಳನ್ನು ಸದಾ ಈಡೇರಿಸುತ್ತಾನೆ ಎಂಬುದರ ಸಾಕ್ಷಿಯಾಗಿದೆ. ಕಾರ್ಕಳದ ವೆಂಕಟರಮಣ ದೇವಸ್ಥಾನ ಇದು ಕೇವಲ ಪಶ್ಚಿಮ ತೀರದ ತಿರುಪತಿಯಲ್ಲ, ಅದು ಅಳಿಸಲಾಗದ ಇತಿಹಾಸ ಮತ್ತು ಅನಂತ ಆಶೀರ್ವಾದದ ಶಾಶ್ವತ ಸತ್ಯಕ್ಷೇತ್ರ. ಮೌನವಾಗಿ ನೆಲೆಯಾಗಿ ನಿಂತಿರುವ ಈ ದೇವಾಲಯ ತನ್ನ ರಹಸ್ಯಗಳನ್ನು ರಕ್ಷಿಸುತ್ತಾ ಭಕ್ತರನ್ನು ನಿರಂತರವಾಗಿ ಕಾಯುತ್ತಿದೆ. ಸ್ನೇಹಿತರೆ, ಇದಿಷ್ಟು ಈ ದೇವಾಲಯದ ನಮಗೆ ತಿಳಿದಷ್ಟು ಮಾಹಿತಿಯಾಗಿದೆ. ಇಂತಹದೇ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿವರೆಗೂ ಆರೋಗ್ಯದಿಂದ ಸದಾ ಸಂತೋಷದಿಂದಿರಿ. ಶ್ರೀ ವೆಂಕಟರಮಣನ ಕೃಪಾ ಕಟಾಕ್ಷ ಸದಾ ತಮ್ಮೆಲ್ಲರ ಮೇಲೂ ಇರಲಿ. ವಂದನೆಗಳು.